ನಾನು ನಿಮ್ಮ ಮನಸ್ಸನ್ನ ತುಂಬ ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ. ನನಗೆ ನಮಾಜ್ಗೆ ಟೈಮ್ ಆಯಿತು. ಮತ್ತೊಂದ್ಸಲ ಬರ್ತೇನೆ. ಹಲೋ. ಹಲೋ ಸರ್, ಮುನ್ನಾ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಇವರೇ? ಮುನ್ನಾ? ಮುನ್ನಾ? ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ. ಮುನ್ನಾ ಅಂದ್ರೆ ನಾನು ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟೆ. ಸೋದ್ರ ಮಾವ ಸರ್. ಐ ಆಮ್ ರಿಯಾಜ್. ಹಲೋ. ಏನ್ ಮಾಡ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ತಾನೆ? ಡೂಪ್ಲಿಕೇಟ್ ಅಲ್ವಲ್ಲ? ಮದುವೆ ಆಗಿದೆಯಾ? ಇಲ್ಲ. ಓ, ವೆರಿ ಹ್ಯಾಂಡ್ಸಮ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಗರ್ಲ್ ಫ್ರೆಂಡ್ಸ್ ತುಂಬಾ ಇರಬೇಕು. ಇಲ್ಲ. ಎಂಜಾಯ್ ಯೋರ್ಸೆಲ್ಫ್. ಬರ್ತೇವೆ. ಬಾಯ್ ಬಾಯ್. ಏನ್ ಸಾರ್, ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ದೀರಾ? ಡಾಕ್ಟರ್ ಹೇಳ್ಯಾರ ಕಣೋ, ನನ್ನ ಹೆಂಡತಿಗ ಶಾಕ್ ನ್ಯೂಸ್ ಹೇಳ್ಬೇಡ ಅಂತ. ಅದೇನ್ ಸರ್ ಅಂತ ಶಾಕ್ ನ್ಯೂಸು? ನನ್ನ ಮಗ ಪರೀಕ್ಷಾದಾಗ ಪಾಸ್ ಆಗ್ಯಾನ. ಮಿಸ್ಟರ್ ಸಿಂಹ, ಜೀವನ ಪೂರ್ತಿ ಬಡತನದಲ್ಲಿ ಒದ್ದಾಡ್ತಿದ್ದ ಆನಂದ್ ತಿಂಗಳು ಒಪ್ಪತ್ತಲ್ಲಿ ಇಷ್ಟೊಂದು ಶ್ರೀಮಂತ ಹೇಗದ ಅಂತ ನಿಮ್ಗೆ ಒಂದ್ಸಲಾನು ಅನುಮಾನ ಬರಲೇ ಇಲ್ವಾ? ಆನಂದ್ ಅಡ್ವೈಸರ್ ಆಗಿದ್ದ ಸ್ಪ್ಲಾಶ್ ಅನ್ನೋ ಕಂಪನಿ ಅಂತದ್ದು ಸರ್. ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್ ಎಲ್ಲಾ ಕಡೆನೂ ಅವ್ರ ಬ್ರಾಂಚಸ್ ಇವೆ. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ. ಸರ, ಮ್ಯಾಂಗ್ಳೂರ್ ಅಂದ ತಕ್ಷಣ ನನಗೆ ನೆನಪಾತ್ ನೋಡ್ರಿ. ಇವ ಅಬ್ಬಾಸ್ ಅಂತ ಸ್ಪ್ಲಾಶ್ ಕಂಪ್ನಿಗೆ ರಾ ಮಟೀರಿಯಲ್ ಸಪ್ಲೈ ಮಾಡ್ತಾನ. ಇವ ಮ್ಯಾಂಗ್ಳೂರಲ್ಲೇ ಅದಾನ. ಎಲ್ಲ ಡೀಟೇಲ್ಸ್ನು ಮ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ಸ್ನವರು ಕಳ್ಸ್ಯಾರ. ನೀವ್ ಯಾಕ್ರಿ ನೋಡಕ್ ಹೋದ್ರೆ ಅದನ್ನ? ನೋಡದೆ ಹೋದ್ರೆ ವಿಷಯ ಹೆಂಗ್ ಸರ್ ಗೊತ್ತಾಗೋದು? ವಿಷಯ ಗೊತ್ತಾಗಬೇಕಾಗಿರೋದು ನಿಮಗಲ್ಲ, ನನಗೆ. ಈಗ ಸದ್ಯಕ್ಕೆ ವಿಷಯ ಗೊತ್ತಾಗಬೇಕಾಗಿರೋದು ನಿಮ್ಮಿಬ್ರಿಗಲ್ಲ, ನನಗೆ. ಅಂತೂ ಮ್ಯಾಂಗ್ಳೂರ್ ಮೀನ್ದ ಕೊದ್ದೇಲ್ ತಿನ್ಪಿನ ಯೋಗ ಬತ್ತುಂಟು. ಏನ್ ಸರ್? ಅದು ತುಳು ಭಾಷೆ ರೀ, ನಿಮಗೆಲ್ಲ ಅರ್ಥ ಆಗೋದಿಲ್ಲ. यान रियाज ಹೆಂಚಿನ ಬೋರ್ಡು. ये आदमी आपको मालूम है? कौन है? थोड़ा याद करो. ये बैंगलोर के रहने वाला है. इनका नाम आनंद. मैं आनंद गिनंद किसी को नहीं जानता हूँ. ठीक है. इस चेहरे को पहचानते हो? कौन है तू? मैं सीबीआई का आदमी हूँ. सुबह सुबह मेरा दिमाग खराब कर रहे हो. मुझे बहुत काम है. जाओ जाओ. ಇವನೇ ಅವನು ಅಂತ ಗೊತ್ತಾದ ಮೇಲೆ ಬಿಟ್ಟು ಬಿಡದ ಮಾರೇ. ಅವನ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ ಅನ್ಸುತ್ತೆ. ಅದನ್ನ ಪತ್ತೆ ಹಚ್ಚಬೇಕಾದ್ರೆ ಅವನ ಪಾಡಿಗೆ ತಿರುಗಾಡೋದು ಬಿಡಿ. ಅವನ ಮೇಲೆ ಒಂದು ಕಣ್ಣಿಡಿ. ಕಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರುದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಗಂಗಾಧರಯ್ಯನವರೇ, ತಾವು ನವಗ್ರಹಗಳಲ್ಲಿ ಕೊನೆ ಮಂತ್ರ ಯಾರ ಬಗ್ಗೆ ಹೇಳಿದ್ರಿ ಹೇಳಿ? ಪಲಾಶ ಪುಷ್ಪ ಶಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರುದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಅಂತ ತಾನೆ? ಪಾಪ ಗ್ರಹಗಳಲ್ಲಿ ಒಂದಾದ ಕೇತು ತರ ನಾನು ಅಂತ ತಿಳ್ಕೊಳ್ಳಿ. ಬೇರೆಯವರು ತೊಂದರೆ ಕೊಡೋದೇ ನನ್ನ ಕೆಲಸ. ನನ್ನ ಹೆಸರು ರಿಯಾಜ್ ಅಂತ, ಸಿಬಿಐ ಆಫೀಸರ್. ರಿಯಾಜ್? ಯಾಕೆ ನನ್ನ ಬಾಯಲ್ಲಿ ಮಂತ್ರ ಅಂತ ಆಶ್ಚರ್ಯನಾ? ಒಳಗೆ ಬನ್ನಿ ಬನ್ನಿ. ಏನ್ ತಗೋತೀರಿ? ಹೆಣ್ಣಿಲ್ದೇ ಇರೋ ಮನೆ, ಎಲ್ಲಾ ಕೆಲಸ ನೀವೇ ಮಾಡಬೇಕು, ನನಗೇನು ಬೇಡ. ಆನಂದ್ ಬಗ್ಗೆ ಹೆಂಡತಿಯಾಗಿ ತನಗ್ ತಿಳಿದಿರೋಲ್ಲ ನಿಮ್ಮ ಮಗಳು ಹೇಳಿದ್ದಾರೆ. ಆನಂದ್ ಮಾವನಾಗಿ ನಿಮಗ್ ತಿಳಿದಿರೋದನ್ನ ಹೇಳಿದ್ರೆ? ಭಾರತೀಯ ಹಾಸ್ಟೆಲ್ನಲ್ಲಿ ಓದ್ತಿದ್ದಾಗ ಆನಂದನ್ನ ಪ್ರೀತಿಸಿದ್ಲು. ಅವನ್ನೇ ಮದುವೆ ಆಗ್ತೀನಿ ಅಂತಂದ್ಲು. ಆ ಮದುವೆ
ಭಾರತಿ ಇಷ್ಟ, ನನ್ನ ಒಪ್ಪಿಗೆ ಅಷ್ಟೇ. ನಿಮ್ಮ ಮಾತಿನಲ್ಲಿ ಏನೋ ಅತೃಪ್ತಿ ಕಾಣ್ತಾ ಇದೆ. ಅವಳನ್ನ ನಮ್ಮ ಸೋಮು ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಸೋಮು? ಸೋಮಶೇಖರ್. ಸೋಮಶೇಖರ್? ಹೌದು, ಭಾರತಿ ಸೋದರ ಮಾವ. ಅಂದ್ರೆ ಮುನ್ನ ಅಂತ ಕರೀತಾರಲ್ಲ, ಅವರೇ ತಾನೆ? ಹೌದು. ಭಾರತಿ ಆನಂದ್ನ ಮದುವೆ ಆಗೋದಕ್ಕೆ ನಿಮ್ಮ ಸೋಮಶೇಖರ್ದೇನು ವಿರೋಧ ಇರ್ಲಿಲ್ವಾ? ಇಲ್ಲ. ಯಾಕೆ? ಆ ಅವಕಾಶನೇ ಬರಲಿಲ್ಲ. ಆ ದಿನ 2 ಪೋಸ್ಟ್ ಬಂತು. ಒಂದು ಭಾರತಿದು, ಆನಂದನ್ನ ಮದುವೆ ಆಗ್ತಿದ್ದೀನಿ ಅಂತ. ಇನ್ನೊಂದು ಬಾಂಬೆದು, ಜಸ್ಲೋಕ್ ಆಸ್ಪತ್ರೆಯಿಂದ. ಹಾಸ್ಪಿಟಲ್ನಿಂದನಾ? ಹೌದು. ಮುನ್ನ ಒಬ್ಬ ಹಾರ್ಟ್ ಪೇಷಂಟ್ ಅನ್ನೋ ರಿಪೋರ್ಟ್. ಎಂತ ವಿಚಿತ್ರ ನೋಡಿ. ಯಾವುದೇ ಕ್ಷಣದಲ್ಲಾದ್ರೂ ಆರೋಗ್ಯದ ದೀಪ ಅನ್ಕೊಡಿದ ಮುನ್ನ ಆರೋಗ್ಯವಾಗಿದ್ದಾನೆ. ಅದೇ 100 ಕಾಲ ಬಾಳ್ಬೇಕು ಅನ್ಕೊಂಡಿದ್ದ ಆನಂದ್ ಪಾಪ. ಸ್ಟ್ರೇಂಜ್. ಬೇಶಕ್ ಅಲ್ಲಾ ಸಬರ್ ಕರ್ನೆ ವಾಲೋಂ ಕಾ ಸಾಥ್ ಹೈ. ನಮ್ಮ ಪವಿತ್ರವಾದ ಕುರಾನ್ನಲ್ಲಿ ಒಂದು ದೈವ ವಾಕ್ಯ ಇದೆ. ಯಾರು ತಾಳ್ಮೆಯಿಂದ ಇರ್ತಾರೋ ಅವ್ರ ಜೊತೆಲಿ ಅಲ್ಲಾ ಇರೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ. ಕಾಲಕ್ಕಿಂತ ದೊಡ್ಡ ವೈದ್ಯರಿಲ್ಲ. ಕಾಲನೇ ಇಲ್ಲ ಸರ್ ಮಾಡಬೇಕು. ನಾನು ಬರ್ತೀನಿ. ಅಬ್ಬಾಸ್, ಅಬ್ಬಾಸ್ ಏನಿದು? ಸೊಮ್ಮು. ಅಬ್ಬಾಸ್, ಹಲೋ, ಲೇಡಿ ಹಿಲ್ ಪೊಲೀಸ್ ಸ್ಟೇಷನ್. ಎಸ್ ಸರ್. ಸಿಬಿಐ ಆಫೀಸರ್ ರಿಯಾಜ್ ಸ್ಪೀಕಿಂಗ್. ಸರ್, ಅಬ್ಬಾಸ್ನ ಕೊಲೆ ಮಾಡಿದವನು ಅವ್ರ ಕಡೆಯವನೇ ಸರ್. ನೀವೆಲ್ಲಿ ಅಬ್ಬಾಸ್ನ ಅರೆಸ್ಟ್ ಮಾಡಿ ಬಾಯಿ ಬಿಡಿಸ್ತಿರೋ ಅಂತ ಹಾಗೆ ಮಾಡಿದ್ದಾರೆ ಸರ್. ಅವ್ರ ISI ಗುಂಪಿಗೆ ಸೇರಿದವರು ಅಂತ ಗುಮಾನಿ ಇದೆ ಸರ್. ಐ ಸಿ. ಹಾಗಿದ್ರೆ ಈ ವಿಷಯನ ಇಮಿಡಿಯೇಟ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಇನ್ಫಾರ್ಮ್ ಮಾಡಿ. ನನಗೆ ಏರ್ಪೋರ್ಟಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೆಂಗಳೂರು ಹೋಗ್ತಾ ಇದ್ದೀನಿ. ಟು ಇನ್ಫಾರ್ಮ್ ದಿ ಫರ್ದರ್ ಡೆವಲಪ್ಮೆಂಟ್ಸ್, ಕಾಂಟ್ಯಾಕ್ಟ್ ಮೀ ಅಟ್ CBI ಆಫೀಸ್ ಇನ್ ಬ್ಯಾಂಗ್ಳೂರ್, SS ಹೆಡ್ಕ್ವಾರ್ಟರ್ಸ್. ಓಕೆ ಸರ್. ಸರ್, ಮಂಗಳೂರಲ್ಲಿ ಏನಾದರೂ ಕ್ಲೂ ಸಿಗ್ತಾ? ಮಂಗಳೂರು ಸಮುದ್ರದ ಹತ್ರ ಕಪ್ಪೆ ಚಿಪ್ನಲ್ಲಿ ಕ್ಲೂ ಅನ್ನೋ ಮುತ್ತು ನನಗೋಸ್ಕರ ಕಾಯ್ತಾ ಇತ್ತು.
ಅದನ್ನ ಜೋಪಾನವಾಗಿ ಹೊತ್ತಂತಿದ್ದೀನಿ. ಸರ ಆ ಮುತ್ತು ನಾವು ನೋಡ್ಬೋದನ? ಇಲ್ಲ ಇಲ್ಲ ಇಲ್ಲ, ಆ ಮುತ್ತಿನ್ನು ಮಸ್ಕಾಗಿದೆ. ಅದನ್ನ ಪಾಲಿಶ್ ಮಾಡಬೇಕು. ಮಂಗಳೂರು ಹಾರ್ಬರ್ ಕಂಟೈನರ್ ಯಾರ್ಡ್ ಹತ್ರ ಅಬ್ಬಾಸನ್ ಕೊಲೆ. ಸರ್ ಅಬ್ಬಾಸು ಕೊಲೆ ಆಯ್ತಾ? ಈ 2 ಕೊಲೆ ಹಿಂದೆನೂ ಸೋಮುವಿನ ಕೈವಾಡ ಇದೆ. ನಾನು ಸಿನಿಮಾ ನೋಡ್ಕೊಂಡು ಬರುವಾಗ ನನ್ ಕೊಳ್ಳಲ್ಲಿ ಚಿನ್ನದ ಸರನ ಯಾವನ ಕಳ ಕತ್ಕೊಂಡು ಓಡೋಗ್ಬಿಟ್ಟ ಬುದ್ಧಿ. ನೀನು ಸಾಕಮ್ಮ ಅಲ್ವಾ? ಹೌದು ಬುದ್ಧಿ. ಬುದ್ಧಿ ಹೇಗಾದ್ರೂ ಮಾಡಿ ಆ ಚಿನ್ನದ ಸರನ ಹುಡುಕೊಡಿ ಬುದ್ಧಿ. ಅದು 8,000 ಚಿನ್ನದ ಸರ ಬುದ್ಧಿ. ಹುಡುಕೊಡಿ ಬುದ್ಧಿ, ನಿಮ್ದು ಅಮ್ಮಯ್ಯ ಅಂತೀನಿ. ಹುಡುಕೊಡಿ ಬುದ್ಧಿ. ಮಿಸ್ಟರ್ ಪಾಟೀಲ್, ಸರ 4 ನಿಂಬೆ ಹಣ್ಣು, 100 ಗ್ರಾಂ ಖಾರದ ಪುಡಿ, ಒಂದು ಹರಿತವಾದ ಬ್ಲೇಡ್ ತರಿಸಿ. ಆತ್ರಿ. ಈ ಸಾಕಮ್ಮನ ಬೆರಳು ಕೊಯ್ದು ನಿಂಬೆ ಹಣ್ಣು ಖಾರ ಮಿಕ್ಸ್ ಮಾಡಿ ಹಚ್ಚಿ ಆ ದೇವರ ನೈವೇದ್ಯಕ್ಕಿಡ್ತೀನಿ. ಇನ್ಯಾವತ್ತೂ ಮುಸ್ರೆ ತಿಕ್ಕಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ನೀನಿರೋ ಪರಿಸ್ಥಿತಿಯಲ್ಲಿ ತಿಂಗಳಿಗೆ 50 ರೂಪಾಯಿ ಉಳಿಸೋದು ಕಷ್ಟ. ಅಂತದ್ರಲ್ಲಿ 8,000 ಒಡವೆ, ಈ ರೇಷ್ಮೆ ಸೀರೆ ಎಲ್ಲಿಂದ ಬಂತು? ಅದಕ್ಕಂತ ಕೇಳ್ತೀರಾ ಬುದ್ಧಿ? ನನ್ ಗಂಡ ಕೊಡಿಸ್ತಾ? ನೀನ್ ಗಂಡ ಕೊಡಿಸ್ನ? ನಿನ್ ಗಂಡ ಒಬ್ಬ ಕುಡುಕ. ನೀನು ಸಂಪಾದನೆ ಮಾಡೋ 200-300 ರೂಪಾಯಿನೂ ಸಾರಾಗಿ ಸುರಿತಾರೆ. ಹೇಳು ಹೇಳು, ಎಲ್ಲಿಂದ ಬಂತು? ರೀ ಸಿಂಹ, ಒಂದ್ಸಲ ಬಾಂಬೆ ಮಾತುಂಗ ಸುಪಾರಿ ಕಿಲ್ಲರ್ನ ಏನ್ ಮಾಡ್ದೆ ಅಂತೀರಾ? ನನ್ನ ಮಗ ಮನುಷ್ಯರನ್ನ ಕುನ್ನಿ ಕತ್ತರಿಸ್ತಾ ಇದ್ದ. ನಾನು ಕಟುಕ ಚೇಂಬರ್ನಲ್ಲಿ ಹಾಕಿ 20 ಚೇಳು ತರಿಸ್ದೆ. ಚೇಳ್ನ ಎಲ್ಲಿ ಬಿಟ್ಟೆ ಅಂತೀರಾ? 1 ಗಂಟೆ ಟೈಮು, 2 ತೊಡೆಯಲ್ಲೂ ಕ್ಯೂ ತುಂಬಿಕೊಂಡು ನರಳಕ್ ಶುರು ಮಾಡ್ದ. ನನ್ನ ಮಗ ಇಡೀ ಬಾಂಬೆನೆ ಬಸರು ಮಾಡ್ತೀನಿ ಅಂತಿದ್ದೋನು ಕೊಜ್ಜಾಗಿ ಭಿಕ್ಷೆ ಬೇಡ್ತಾವನೆ. ನನ್ ಬಡವಳು ಬುದ್ಧಿ, ನನ್ಗೇನು ಮಾಡ್ಬಿಡು ಬುದ್ಧಿ. ರೇ ಪಾಟೀಲ್ ರೇ, ಸರ್ ಏನ್ ಕತೆ ಕೇಳ್ತಾ ಇದ್ದೀರಾ? ಹಿಡೀರಿ ಬೆರಳು ಗಟ್ಟಿಯಾಗಿ. ಅನಂತಪುರ ಕೊಲೆ ಅದ್ ಹಿಂದಿನ ದಿನ ಮುನ್ನವರು ಅದೇ ಬುದ್ಧಿ ಭಾರತಮ್ಮರ ಸೋದರ ಮಾವ ಅದನ್ನು ಹೂವಿನ ಅಂಗಡಿಯಲ್ಲಿ ಅದೇನೋ ಹೂವಿನ ಗುಚ್ಛ ಅಂತಾರಲ್ಲ, ಅದೇ ಬುದ್ಧಿ ಬಗ್ಗೆ ಖರೀದಿ ಮಾಡ್ತಿದ್ರು. ನಾನು ಅಲ್ಲೇ ಪಕ್ಕದಲ್ಲೇ ತರಕಾರಿ ತಗೊಳ್ತಿದ್ದೆ. ಬಗ್ಗೆ ನೋಡ್ಬಿಟ್ಟು ಇದು ಯಾರಿಗೆ ಬುದ್ಧಿ ಅಂತಂದೆ. ಅದಕ್ಕವರು ನನ್ನ ಲವ್ವರ್ಗೆ ಅಂತ ಹೇಳ್ಬಿಟ್ಟು ಹಂಗೆ ಬಹಳ ಖುಷಿಯಾಗಿ ನಗ್ತಾ ಹೋಗ್ಬಿಟ್ರು ಬುದ್ಧಿ. ಕೊಲೆಯಾದ ಮಾರನೇ ದಿನ ಹೇಳ್ಬಾರ್ದು ಅಂತ ನನಗೆ 50,000 ರೂಪಾಯಿ ಕೊಟ್ರು ಬುದ್ಧಿ. ಆ 50,000 ರೂಪಾಯಿನಲ್ಲಿ ನಾನು ಇದನ್ನೆಲ್ಲ ಮಾಡಿಸ್ಕೊಂಡೆ ಬುದ್ಧಿ. ಸುಳ್ಳು ಹೇಳ್ದೆ ಅಂದ್ರೆ ಬೆರಳು ಕತ್ತರಿಸಿ ನಿಂಬೆ ಹಣ್ಣು ಖಾರದ ಪುಡಿ ಹಾಕಿ ಅರ್ದು ಬಿಡ್ತೀವಿ. ಇಲ್ಲ ಬುದ್ಧಿ, ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ ಬುದ್ಧಿ. ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲಕ್ಕೆ ಬಿಡ್ತೀನಿ ಬುದ್ಧಿ. ನನಗ್ ಬಿಟ್ಬಿಡಿ ಬುದ್ಧಿ, ನನಗ್ ಬಿಟ್ಬಿಡಿ. ನಿಮ್ ಕಾಲಕ್ಕೆ ಬಿಡ್ತೀನಿ, ಬಿಟ್ಬಿಡಿ ಬುದ್ಧಿ, ಬಿಟ್ಬಿಡಿ. ನಾ ಬಡವಳು ಬುದ್ಧಿ, ಬಿಟ್ಬಿಡಿ. ಹೊಟ್ಟೆ ಪಾಡ್ಗೆ ತಪ್ಪು ಕೆಲಸ ಮಾಡ್ಬಿಟ್ಟೆ ಬುದ್ಧಿ, ಬಿಟ್ಬಿಡಿ ಬುದ್ಧಿ. ಮಿಸ್ಟರ್ ಸಿಂಹ, ಸಾಕಮ್ಮನ್ನ ಬಿಟ್ಬಿಡಿ. ಯಾಕೆ ಸರ್? ಕೊಲೆ ಯಾರು ಮಾಡಿರೋದು ಅಂತ ಗೊತ್ತಾಯ್ತಲ್ರಿ. ಈ ಸಾಕಮ್ಮನ ಕಣ್ಣೀರಿಂದ ಮಸ್ಕ್ ಆಗಿದ್ದ ಮುತ್ತಿಗೆ ಪಾಲಿಶ್ ಮಾಡಿದಾಗ